ಆರೋಹಿಯ ಕಣ್ಣೀರು ಮತ್ತು ರಾಣನ ಬೆದರಿಕೆ ಕರೆಗಳ ಬಗ್ಗೆ ತಿಳಿದ ಶ್ಲೋಕ್ನ ತಾಳ್ಮೆ ಕಟ್ಟೆಯೊಡೆಯುತ್ತದೆ. ದೀಪು ಎಷ್ಟೇ ತಡೆದರೂ ಕೇಳದ ಶ್ಲೋಕ್ ತನ್ನ ಬುಲೆಟ್ ಏರಿ ನೇರವಾಗಿ ರಾಣಾ ತನ್ನ ಗ್ಯಾಂಗ್ ಜೊತೆ ಇರುವ ಮೈಸೂರಿನ ಹೊರವಲಯದ ಹಳೆಯ ಗೋದಾಮಿಗೆ ನುಗ್ಗುತ್ತಾನೆ. ದೀಪು ಬೈಕ್ ಹಿಂದೆ ಕೂತು ನಡುಗುತ್ತಾ, ಬಾಸ್, ಅಲ್ಲಿ 10 ಜನ ಇದ್ದಾರೆ, ನಾವು ಇಬ್ಬರೇ ಇರೋದು, ಸ್ವಲ್ಪ ಪ್ಲಾನ್ ಮಾಡಿ ಹೋಗೋಣ ಬಾಸ್. ಶ್ಲೋಕ್, ಪ್ಲಾನ್ ಮಾಡೋ ಕಾಲ ಮುಗೀತು ದೀಪು, ಇವತ್ತು ಅವರಿಗೆ ಶ್ಲೋಕ್ ಅಂದ್ರೆ ಯಾರು ಅಂತ ಗೊತ್ತಾಗ್ಬೇಕು. ಗೋದಾಮಿನ ಬಾಗಿಲನ್ನು ಕಾಲಿನಿಂದ ಒದ್ದು ಶ್ಲೋಕ್ ಒಳಗೆ ಎಂಟ್ರಿ ಕೊಡುತ್ತಾನೆ. ರಾಣಾ ತನ್ನ ಮನುಷ್ಯರ ಜೊತೆ ಮದ್ಯ ಸೇವಿಸುತ್ತಾ ಹರಟೆ ಹೊಡೆಯುತ್ತಿದ್ದವನು ದಂಗಾಗುತ್ತಾನೆ. ರಾಣಾ ನಗುತ್ತಾ, ಓಹೋ, ಮೈಸೂರು ಮನ್ಮಥ ಇಲ್ಲಿಗೆ ಬಂದಿದ್ದಾನೆ, ಏಕಾಂಗಿಯಾಗಿ ಬಂದಿರೋದು ನೋಡಿದ್ರೆ ಸಾಯೋಕೆ ಬಹಳ ಅವಸರ ಇದ್ದ ಹಾಗಿದೆ. ಶ್ಲೋಕ್, ರಾಣಾ ಗಂಡ್ಸಾದ್ರೆ ನನ್ನ ಎದುರು ಬಾ, ಹೆಣ್ಮಕ್ಳಿಗೆ ಮೆಸೇಜ್ ಮಾಡೋದು, ಅವ್ರನ್ನ ಫಾಲೋ ಮಾಡೋದು ನಿನ್ನಂತೆ ಹೇಡಿಗಳ ಮಾಡೋ ಕೆಲಸ. ಇನ್ನೊಂದು ಸರಿ ಇರೋ ಆರೋಹಿ ಹತ್ರ ನಿನ್ನ ನೆರಳು ಬಿದ್ರು ನಿನ್ನ ಈ ಅಡ್ಡಾನೆ ಸ್ಮಶಾನ ಮಾಡ್ತೀನಿ. ರಾಣನ ಸನ್ನೆಯಂತೆ ಅವನ 10 ಮಂದಿ ಆಳುಗಳು ಶ್ಲೋಕ್ನ ಮೇಲೆ ನುಗ್ಗಿದರು. ಶ್ಲೋಕ್ ಮೃಗದಂತೆ ಹೋರಾಡುತ್ತಾನೆ, ಒಬ್ಬರೊಬ್ಬರನ್ನು ಮಣ್ಣು ಮುಕ್ಕಿಸುತ್ತಾನೆ. ಶ್ಲೋಕ್ನ ವೇಗಕ್ಕೆ ರಾಣನ ಮನುಷ್ಯರು ದಿಕ್ಕಾಪಾಲಾಗುತ್ತಾರೆ. ದೀಪು ಅಲ್ಲಿ ಬಿದ್ದಿದ್ದ ಖಾಲಿ ಬಾಟಲ್ಗಳನ್ನು ಎತ್ತಿ ದೂರದಿಂದಲೇ ಎಸೆಯುತ್ತಾ ಶ್ಲೋಕ್ಗೆ ಸಪೋರ್ಟ್ ಮಾಡುತ್ತಾನೆ. ದೀಪು, ಹೊಡಿ ಬಾಸ್, ಆ ಕಡೆಯಿಂದ ಒಬ್ಬ ಬರ್ತಿದ್ದಾನೆ, ಅವನ ತಲೆ ಮೇಲೆ ಒಂದು ಪಂಚ್ ಕೊಡು. ಅಂತಿಮವಾಗಿ ಶ್ಲೋಕ್ ರಾಣನ ಕಾಲರ್ ಹಿಡಿದು ಗೋಡೆಗೆ ಅಪ್ಪಳಿಸುತ್ತಾನೆ. ಶ್ಲೋಕ್ನ ಕಣ್ಣಲ್ಲಿರೋ ಕೋಪ ನೋಡಿ ರಾಣನಿಗೆ ಮೊದಲ ಬಾರಿಗೆ ಭಯವಾಗುತ್ತದೆ. ಶ್ಲೋಕ್, ನೋಡು ರಾಣಾ, ನಿನ್ನ ಅಪ್ಪನ ಪವರ್ ಇಲ್ಲಿ ನಡೆಯಲ್ಲ, ಇದು ನನ್ನ ವಾರ್ನಿಂಗ್ ಅಲ್ಲ, ಡೆಡ್ಲೈನ್. ಗಲಾಟೆ ಜೋರಾಗಿರುವಾಗ ಅಲ್ಲಿಗೆ ಉಲ್ಲಾಸ್ ಕೂಡ ಬರುತ್ತಾನೆ. ಶ್ಲೋಕ್ ರಾಣನನ್ನು ಹೊಡೆಯುತ್ತಿರುವುದನ್ನು ಕಂಡು ಅವನು ಸುಮ್ಮನೆ ನಿಲ್ಲುತ್ತಾನೆ. ರಾಣಾ, ಉಲ್ಲಾಸ್, ನೋಡ್ತಿದ್ದೀಯಾ, ಇವನು ನನ್ನ ಅಡ್ಡೆಗೆ ಬಂದು ನನ್ನನ್ನೇ ಹೊಡುತ್ತಿದ್ದಾನೆ, ಹೆಲ್ಪ್ ಮಾಡು. ಉಲ್ಲಾಸ್ ಗಂಭೀರವಾಗಿ, ರಾಣಾ, ನಾನು ನಿನಗೆ ಮೊದಲೇ ಹೇಳಿದ್ದೆ ಶ್ಲೋಕ್ ಜೊತೆ ಸ್ಪರ್ಧೆ ಮಾಡು, ಆದರೆ ಅವನ ಪ್ರೀತಿ ಮಧ್ಯೆ ಬರಬೇಡ ಅಂತ. ಇವತ್ತು ನಿನಗೆ ಸಿಗುತ್ತಿರುವುದು ನಿನ್ನ ಕರ್ಮದ ಫಲ. ನಾನು ಇಲ್ಲಿಗೆ ಬಂದಿದ್ದು ಶ್ಲೋಕ್ನನ್ನ ಕರ್ಕೊಂಡು ಹೋಗೋಕೆ ಹೊರತು ನಿನಗೆ ಹೆಲ್ಪ್ ಮಾಡೋಕಲ್ಲ. ಉಲ್ಲಾಸ್ ಶ್ಲೋಕ್ನ ಹೆಗಲ ಮೇಲೆ ಕೈ ಇಟ್ಟು, ಸಾಕು ಶ್ಲೋಕ್, ಇವನಿಗೆ ಇವತ್ತು ಸಿಕ್ಕಿರೋ ಪಾಠ ಸಾಕು. ಅಷ್ಟಕ್ಕೂ ಆರೋಹಿ ಪಿಜಿಯಲ್ಲಿ ನಿನ್ನ ಫೋನ್ ಕಾಲ್ಗಾಗಿ ಕಾಯ್ತಿದ್ದಾಳೆ ಎನ್ನುತ್ತಾನೆ. ಮೈಸೂರಿನ ಚಳಿಗಾಲದ ದಿನಗಳು ಮುಗಿದು ಪರೀಕ್ಷೆಯ ಕಾವು ಶುರುವಾಗಿದೆ. ರಾಣಾ ಈಗ ಶ್ಲೋಕ್ನ ಅಬ್ಬರಕ್ಕೆ ಹೆದರಿ ಆರೋಹಿಯ ವಿಷಯಕ್ಕೆ ಬರ್ತಿಲ್ಲ. ಕಾಲೇಜಿನ ಲೈಬ್ರರಿಯಲ್ಲಿ ಶ್ಲೋಕ್, ಆರೋಹಿ, ದೀಪು, ಚೈತ್ರ ಮತ್ತು ರಿಚಾ ದಿನವಿಡೀ ಓದಿನಲ್ಲಿ ಮುಳುಗಿದ್ದಾರೆ. ದೀಪು, ಬಾಸ್, ಈ ಕೆಮಿಸ್ಟ್ರಿ ಫಾರ್ಮುಲಾಗಳು ನೋಡಿದ್ರೆ ನನಗೆ ಹಳೆ ಕಾಲದ ಮಾಟ ಮಂತ್ರದ ಹಾಗೆ ಕಾಣ್ತಿದೆ. ಚೈತ್ರ, ನೀನಾದ್ರೂ ನನಗೆ ಸ್ವಲ್ಪ ಬುದ್ಧಿ ಹೇಳಿಕೊಡ್ಬಾರ್ದಾ? ಚೈತ್ರ, ದೀಪು, ನಿನಗೆ ಬುದ್ಧಿ ಹೇಳ್ಕೊಡೋಕೆ ಸಾಕ್ಷಾತ್ ಸರಸ್ವತಿನೇ ಬರಬೇಕು. ಸುಮ್ಮನೆ ಓದು, ಇಲ್ಲದಿದ್ದರೆ ರಿಸಲ್ಟ್ ಬಂದ ಮೇಲೆ ನಿನ್ನ ಬುಲೆಟ್ ತಗೊಂಡು ಹಳ್ಳಿಗೆ ವಾಪಸ್ ಓಡಿಸ್ತೀನಿ. ರಿಚಾ ತನ್ನದೇ ಲೋಕದಲ್ಲಿ ಸೈಲೆಂಟ್ ಆಗಿ ಓದುತ್ತಿದ್ದರೆ ಶ್ಲೋಕ್ ಮತ್ತು ಆರೋಹಿ ಪರಸ್ಪರ ನೋಟ್ಸ್ ವಿನಿಮಯ ಮಾಡಿಕೊಳ್ಳುತ್ತಾ ಒಬ್ಬರಿಗೊಬ್ಬರು ಸ್ಫೂರ್ತಿಯಾಗಿದ್ದಾರೆ. ಉಲ್ಲಾಸ್ ಕೂಡ ಎಲ್ಲೂ ಗಲಾಟೆ ಮಾಡದೆ MBA ಓದಿನತ್ತ ಗಮನ ಹರಿಸಿದ್ದಾನೆ. ಪರೀಕ್ಷೆಗಳು ಮುಗಿದು ಫಲಿತಾಂಶ ಬಂದ ದಿನ ಕಾಲೇಜಿನಲ್ಲಿ ಹಬ್ಬದ ವಾತಾವರಣ. ಆರೋಹಿ BSc 2ನೇ ವರ್ಷದಲ್ಲಿ ಇಡೀ ಯೂನಿವರ್ಸಿಟಿಗೆ ಪ್ರಥಮ ರ್ಯಾಂಕ್ ಪಡೆಯುತ್ತಾಳೆ. ಶ್ಲೋಕ್ MSc ಮೊದಲ ವರ್ಷದಲ್ಲಿ ಅತ್ಯುತ್ತಮ ಅಂಕದೊಳಗೆ ಮೊದಲ ಸ್ಥಾನ ಗಳಿಸುತ್ತಾನೆ. ಉಲ್ಲಾಸ್ MBA ಮೊದಲ ವರ್ಷದಲ್ಲಿ ಕಾಲೇಜ್ಗೆ ಟಾಪ್ ಬರುತ್ತಾನೆ. ಉಲ್ಲಾಸ್ ಶ್ಲೋಕ್ ಮತ್ತು ಆರೋಹಿಯ ಹತ್ತಿರ ಬಂದು ಮೊಟ್ಟ ಮೊದಲ ಬಾರಿಗೆ ಕೈಕುಲುಕುತ್ತಾನೆ. ಉಲ್ಲಾಸ್, ಅಭಿನಂದನೆಗಳು ಆರೋಹಿ. ಶ್ಲೋಕ್, ನಿನ್ನ ಪ್ರೀತಿ ನಿನ್ನನ್ನು ಸೋಲಿಸುತ್ತೆ ಅನ್ಕೊಂಡಿದ್ದೆ, ಆದರೆ ಅದು ನಿನ್ನನ್ನು ಇನ್ನೂ ಸ್ಟ್ರಾಂಗ್ ಮಾಡಿದೆ. ನಿಮ್ಮ ಪ್ರೀತಿ ನೋಡಿ ನನಗೆ ಈಗ ಅಸೂಯೆ ಇಲ್ಲ, ಗೌರವ ಇದೆ. ಎಲ್ಲರೂ ಖುಷಿಯಾಗಿರುವುದನ್ನು ಕಂಡು ಮೋನಿಕಾಳಿಗೆ ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ಉಲ್ಲಾಸ್ ಕೂಡ ಬದಲಾಗಿರುವುದನ್ನು ಕಂಡು ಅವಳು ಏಕಾಂಗಿಯಾಗುತ್ತಿದ್ದಾಳೆ. ಅವಳ ಮನಸ್ಸಿನಲ್ಲಿ ದ್ವೇಷದ ವಿಷ ಕುದಿಯುತ್ತಿದೆ. ಮೋನಿಕಾ ಮನಸ್ಸಿನಲ್ಲೇ, ಶ್ಲೋಕ್, ನೀನು ನನ್ನನ್ನು ತಿರಸ್ಕರಿಸಿದರೆ ಉಲ್ಲಾಸ್ ನನ್ನ ದೂರ ಮಾಡಿದ. ಈ ಎಲ್ಲದಕ್ಕೂ ಕಾರಣ ಆರೋಹಿ. ಅವಳೇ ಇಲ್ಲದಿದ್ದರೆ ನೀವೆಲ್ಲ ಸೊನ್ನೆ ಆಗ್ತೀರಾ. ಈ ಸಂಭ್ರಮದ ದಿನವೇ ಅವಳಿಗೆ ಕೊನೆಯ ದಿನವಾಗಲಿ. ಮೋನಿಕಾ ತನ್ನ ತಂದೆಯ ಪ್ರಭಾವ ಬಳಸಿ ಒಬ್ಬ ಲಾರಿ ಡ್ರೈವರ್ಗೆ ಹಣ ನೀಡಿ ದೊಡ್ಡ ಸಂಚು ರೂಪಿಸುತ್ತಾಳೆ. ರ್ಯಾಂಕ್ ಬಂದ ಖುಷಿಯಲ್ಲಿ ಶ್ಲೋಕ್ ಮತ್ತು ಆರೋಹಿ ದೇವಸ್ಥಾನಕ್ಕೆ ಹೋಗಿ ವಾಪಸ್ ಬರುತ್ತಿರುತ್ತಾರೆ. ಶ್ಲೋಕ್ ಹೂವು ತರಲು ರಸ್ತೆಯ ಒಂದು ಕಡೆ ಗಾಡಿ ನಿಲ್ಲಿಸುತ್ತಾನೆ. ಆರೋಹಿ ರಸ್ತೆ ದಾಟಿ ಫುಟ್ಪಾತ್ ಹತ್ತಿರ ಹೋಗುತ್ತಿರುವಾಗ ಎಲ್ಲಿಂದಲೋ ವೇಗವಾಗಿ ಬಂದ ಒಂದು ಲಾರಿ ಕಿರುಚುತ್ತಾ ಅವಳತ್ತ ನುಗ್ಗುತ್ತದೆ. ಶ್ಲೋಕ್, ಆರೋಹಿ, ಎಚ್ಚರ. ಶ್ಲೋಕ್ ಕಿರುಚುವಷ್ಟರಲ್ಲಿ ಲಾರಿ ಆರೋಹಿಗೆ ಜೋರಾಗಿ ಡಿಕ್ಕಿ ಹೊಡೆಯುತ್ತದೆ. ಆರೋಹಿ ರಸ್ತೆಯ ಪಕ್ಕಕ್ಕೆ ಬಿದ್ದು ಪ್ರಜ್ಞೆ ಕಳೆದುಕೊಳ್ಳುತ್ತಾಳೆ. ಲಾರಿ ಡ್ರೈವರ್ ನಿಲ್ಲಿಸದೆ ಅಲ್ಲಿಂದ ಪರಾರಿಯಾಗುತ್ತಾನೆ. ರಸ್ತೆಯಲ್ಲಿದ್ದ ಜನರೆಲ್ಲ ಓಡಿ ಬರುತ್ತಾರೆ. ಶ್ಲೋಕ್ ಗಾಬರಿಯಿಂದ ಆರೋಹಿಯನ್ನು ಎತ್ತಿಕೊಳ್ಳುತ್ತಾನೆ. ಅವಳ ತಲೆಯಿಂದ ರಕ್ತ ಒಸರುತ್ತಿರುತ್ತದೆ. ವಿಷಯ ತಿಳಿದ ತಕ್ಷಣ ದೀಪು
ಚೈತ್ರ, ರಿಚಾ ಮತ್ತು ಉಲ್ಲಾಸ್ ಆಸ್ಪತ್ರೆಗೆ ಧಾವಿಸುತ್ತಾರೆ. ಶ್ಲೋಕ್ ರಕ್ತಸಿಕ್ತ ಬಟ್ಟೆಯಲ್ಲಿ ಆಪರೇಷನ್ ಥಿಯೇಟರ್ ಮುಂದೆ ಕಲ್ಲು ಬೊಂಬೆಯಂತೆ ಕುಳಿತಿದ್ದಾನೆ. ದೀಪು ಶ್ಲೋಕ್ನನ್ನು ತಬ್ಬಿಕೊಂಡು, ಬಾಸ್ ಏನೂ ಆಗಲ್ಲ, ನಮ್ಮ ಆರೋಹಿ ಅಷ್ಟು ಬೇಗ ನಮ್ಮನ್ನ ಬಿಟ್ಟು ಹೋಗಲ್ಲ. ಚೈತ್ರ, ಯಾರೋ ಬೇಕಂತಲೇ ಮಾಡಿದ್ದಾರೆ ಇದು, ನಾನು ಆ ಲಾರಿ ನಂಬರ್ ಪತ್ತೆ ಹಚ್ಚೋದೆ ಬಿಡಲ್ಲ. ಡಾಕ್ಟರ್ ಹೊರಗೆ ಬರುತ್ತಾರೆ. ಅವರ ಮುಖದಲ್ಲಿ ಆತಂಕವಿತ್ತು. ಡಾಕ್ಟರ್, ಪೇಷಂಟ್ ಸ್ಥಿತಿ ತುಂಬಾ ಗಂಭೀರವಾಗಿದೆ, ತಲೆಗೆ ಬಲವಾದ ಪೆಟ್ಟು ಬಿದ್ದಿದೆ, ನಾವು ಪ್ರಯತ್ನ ಮಾಡ್ತಿದ್ದೀವಿ, ಆದರೆ ಮುಂದಿನ 24 ಗಂಟೆಗಳು ಬಹಳ ಮುಖ್ಯ. ದೂರದಲ್ಲಿ ನಿಂತು ಮೋನಿಕಾ ಇದನ್ನೆಲ್ಲ ನೋಡಿ ಕ್ರೂರವಾಗಿ ನಗುತ್ತಾಳೆ. ಆದರೆ ಅವಳಿಗೆ ಗೊತ್ತಿರಲಿಲ್ಲ ಉಲ್ಲಾಸ್ ಅವಳ ಮೇಲೆ ಮೊದಲೇ ಕಣ್ಣಿಟ್ಟಿದ್ದಾನೆಂದು. ಆರೋಹಿಯ ತಂದೆ ಸೋಮಶೇಖರ್ ಅವರ ತೋಟದಲ್ಲಿ ಕೆಲಸ ಮುಗಿಸಿ ಮನೆಗೆ ಬಂದು ಕಾಫಿ ಕುಡಿಯುತ್ತಾ ಕುಳಿತಿದ್ದರು. ಮಗಳು ಯೂನಿವರ್ಸಿಟಿಗೆ ಫಸ್ಟ್ ಬಂದಿದ್ದಾಳೆ ಎಂಬ ಸಂಭ್ರಮ ಅವರ ಮುಖದಲ್ಲಿ ಇನ್ನೂ ಹಾಗೆಯೇ ಇತ್ತು. ಅಷ್ಟರಲ್ಲಿ ಶ್ಲೋಕ್ನಿಂದ ಫೋನ್ ಬರುತ್ತದೆ. ಸೋಮಶೇಖರ್, ಹೇಳಪ್ಪ ಶ್ಲೋಕ್, ಆರೋಹಿಯಲ್ಲಿ, ಅವಳಿಗೆ ಫೋನ್ ಕೊಡು, ಮಗಳಿಗೆ ಒಂದು ಸ್ಕೂಟಿ ಕೊಡಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಶ್ಲೋಕ್ ದನಿ ನಡುಗುತ್ತಾ, ಅಂಕಲ್ ಕ್ಷಮಿಸಿ, ಆರೋಹಿಗೆ ಆಕ್ಸಿಡೆಂಟ್ ಆಗಿದೆ, ಈಗ ಆಪರೇಷನ್ ಥಿಯೇಟರ್ನಲ್ಲಿ ಇದ್ದಾಳೆ, ತಕ್ಷಣ ಮೈಸೂರಿಗೆ ಬನ್ನಿ ಅಂಕಲ್. ಫೋನ್ ಸೋಮಶೇಖರ್ ಅವರ ಕೈಯಿಂದ ಕೆಳಗೆ ಬೀಳುತ್ತದೆ. ಮನೆಯೊಳಗೆ ಆರೋಹಿಯ ತಾಯಿ ಭಾಗ್ಯಮ್ಮ ಗಾಬರಿಯಿಂದ ಓಡಿ ಬರುತ್ತಾರೆ. ಸುದ್ದಿ ತಿಳಿದ ತಕ್ಷಣ ಓಡಿ ಮನೆಯಲ್ಲಿ ಇದ್ದ ಆಕ್ರಂದನ ಮುಗಿಲು ಮುಟ್ಟುತ್ತದೆ. ಸೋಮಶೇಖರ್ ಮತ್ತು ಭಾಗ್ಯಮ್ಮ ಹತ್ತು ಕಣ್ಣು ಊದಿಸಿಕೊಂಡು ಆಸ್ಪತ್ರೆಗೆ ತಲುಪುತ್ತಾರೆ. ಐಸಿಯು ಮುಂದೆ ಕುಳಿತಿದ್ದ ಶ್ಲೋಕ್ನನ್ನು ಕಂಡ ತಕ್ಷಣ ಭಾಗ್ಯಮ್ಮ ಅವನ ಕಾಲರ್ ಹಿಡಿದು ಅಳುತ್ತಾಳೆ. ಭಾಗ್ಯಮ್ಮ, ಶ್ಲೋಕ್, ನನ್ನ ಮಗಳಿಗೆ ಏನಾಯ್ತು? ಅವಳನ್ನು ಚೆನ್ನಾಗಿ ನೋಡ್ಕೊತೀನಿ ಅಂತ ಮಾತು ಕೊಟ್ಟಿದ್ದೆ ಅಲ್ವಾ? ಈಗ ನೋಡು ಅವಳು ಹೇಗೆ ಮಲಗಿದ್ದಾಳೆ. ಸೋಮಶೇಖರ್, ಬಾಲ್ಯದಿಂದ ಅವಳಿಗೆ ಒಂದು ಮುಳ್ಳು ಚುಚ್ಚಿದ್ರೂ ನಾನು ತಡೆಯುತ್ತಿರಲಿಲ್ಲ. ಶ್ಲೋಕ್, ಇವತ್ತು ಅವಳು ರಕ್ತದ ಮಡುವಿನಲ್ಲಿ ಬಿದ್ದಾಳೆ ಅಂದರೆ ನನಗೆ ತಡ್ಕೊಳಕ್ಕಾಗ್ತಿಲ್ಲ. ಶ್ಲೋಕ್ ಏನು ಮಾತನಾಡದೆ ಕೇವಲ ಕಣ್ಣೀರು ಹಾಕುತ್ತಾನೆ. ಅವನಿಗೆ ತನ್ನನ್ನೇ ಕ್ಷಮಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ದೀಪು ಮತ್ತು ಚೈತ್ರ ಆರೋಹಿಯ ತಂದೆ ತಾಯಿಯನ್ನು ಸಮಾಧಾನ ಪಡಿಸಲು ಪ್ರಯತ್ನಿಸುತ್ತಾರೆ. ದೀಪು, ಅಂಕಲ್ ಧೈರ್ಯ ತಂದ್ಕೊಳ್ಳಿ, ಮೈಸೂರಿನ ಬೆಸ್ಟ್ ಡಾಕ್ಟರ್ಸ್ ನೋಡ್ಕೊಳ್ತಿದ್ದಾರೆ, ನಮ್ಮ ಆರೋಹಿ ಫೈಟರ್, ಅವಳು ಗೆದ್ದು ಬರ್ತಾಳೆ. ಚೈತ್ರ, ಚಿಕ್ಕಪ್ಪ, ಇದು ಆಕ್ಸಿಡೆಂಟ್ ಅಲ್ಲ, ಇದು ಕೊಲೆ ಪ್ರಯತ್ನ, ಯಾರೋ ಬೇಕಂತಲೇ ಮಾಡಿದ್ದಾರೆ, ಅದನ್ನ ಪತ್ತೆ ಹಚ್ಚೋವರೆಗೂ ನಾನು ಸುಮ್ಮನಿರಲ್ಲ. ಇತ್ತ ಉಲ್ಲಾಸ್ ಆಸ್ಪತ್ರೆಯ ಪಾರ್ಕಿಂಗ್ನಲ್ಲಿ ಒಬ್ಬನೇ ನಿಂತು ಯಾವುದೋ CCTV ಫುಟೇಜ್ ಚೆಕ್ ಮಾಡ್ತಿದ್ದಾನೆ. ಅವನು ರಾಣಾ ಮತ್ತು ಮೋನಿಕಾಳ ಮೇಲೆ ಕಣ್ಣಿಟ್ಟಿದ್ದರಿಂದ ಅವನಿಗೆ ಕೆಲವು ಅನುಮಾನಗಳಿವೆ. ಉಲ್ಲಾಸ್ ಮನಸ್ಸಿನಲ್ಲೇ, ಮೋನಿಕಾ, ನೀನು ಇಷ್ಟು ನೀಚ ಕೆಲಸ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಶ್ಲೋಕ್ ಮೇಲೆ ದ್ವೇಷ ಇದ್ರೆ ಅವನ ಜೊತೆ ತೀರಿಸ್ಕೊಳ್ಬೇಕಿತ್ತು. ಒಬ್ಬಳು ಅಮಾಯಕ ಹುಡುಗಿಯನ್ನು ಬಲಿ ತಗೋಬಾರ್ದಿತ್ತು. ಗಂಟೆಗಳ ಕಾಲ ನಡೆದ ಆಪರೇಷನ್ ನಂತರ ಡಾಕ್ಟರ್ ಹೊರಗೆ ಬರುತ್ತಾರೆ. ಎಲ್ಲರೂ ಒಟ್ಟಾಗಿ ಅವರ ಸುತ್ತುವರಿಯುತ್ತಾರೆ. ಡಾಕ್ಟರ್, ಸರ್ಜರಿ ಸಕ್ಸಸ್ ಆಗಿದೆ, ಅವಳ ಪ್ರಾಣ ಉಳಿಸಿದ್ದೇವೆ. ಆದರೆ ಏನಾಯ್ತು ಸರ್? ಡಾಕ್ಟರ್, ಅವಳ ಮೆದುಳಿಗೆ ಬಲವಾದ ಪೆಟ್ಟು ಬಿದ್ದಿರೋದ್ರಿಂದ ಅವಳು ಕೋಮಾಗೆ ಜಾರಿದ್ದಾಳೆ. ಅವಳು ಯಾವಾಗ ಎಚ್ಚರವಾಗ್ತಾಳೆ ಅಂತ ನಾವು ಈಗಲೇ ಹೇಳೋಕ್ ಸಾಧ್ಯ ಇಲ್ಲ. ಅದು ದಿನಗಳಾಗ್ಬೋದು ಅಥವಾ ತಿಂಗಳುಗಳಾಗ್ಬೋದು. ಈ ಮಾತು ಕೇಳಿದ ಶ್ಲೋಕ್ ಕುಸಿದು ಬೀಳುತ್ತಾನೆ. ಮೋನಿಕಾ ದೂರದಲ್ಲಿ ನಿಂತು ಕ್ರೂರವಾಗಿ ನಗುತ್ತಾಳೆ. ಆದರೆ ಅವಳಿಗೆ ಗೊತ್ತಿಲ್ಲ ಉಲ್ಲಾಸ್ ಅವಳ ಹಿಂದೆಯೇ ನಿಂತಿದ್ದಾನೆ ಎಂದು. ಆಸ್ಪತ್ರೆಯ ಹೊರಗೆ ಎಲ್ಲರೂ ಅಳುತ್ತಾ ಕುಳಿತಿದ್ದಾರೆ. ಉಲ್ಲಾಸ್ ಮಾತ್ರ ಸಮಾಧಾನವಾಗಿ ಇರಲಿಲ್ಲ. ಅವನು ಅಪಘಾತ ನಡೆದ ಸ್ಥಳದ ಹತ್ತಿರವಿರುವ ಟ್ರಾಫಿಕ್ ಸಿಗ್ನಲ್ CCTV ಫುಟೇಜ್ ಅನ್ನು ತನ್ನ ಪ್ರಭಾವ ಬಳಸಿ ಪಡೆದುಕೊಳ್ಳುತ್ತಾನೆ. ಅದರಲ್ಲಿ ಲಾರಿಯ ನಂಬರ್ ಪ್ಲೇಟ್ಗೆ ಸರಿಯಾಗಿ ಕಾಣಿಸದಿದ್ರೂ ಲಾರಿಯ ಮೇಲೆ ಒಂದು ವಿಶಿಷ್ಟವಾದ ಬಣ್ಣದ ಕಣ್ಣಿನ ಗುರುತು ಇರುವುದನ್ನು ಗಮನಿಸುತ್ತಾನೆ. ಉಲ್ಲಾಸ್ ಮನಸ್ಸಿನಲ್ಲೇ, ಮೈಸೂರಿನಲ್ಲಿ ಇಂತಹ ಲಾರಿಗಳು ಇರೋದು 2 ಶೇಡ್ಗಳಲ್ಲಿ. ಮೋನಿಕಾ, ನೀನು ಅಂದುಕೊಂಡಷ್ಟು ಬುದ್ಧಿವಂತೆ ಅಲ್ಲ. ಉಲ್ಲಾಸ್ ತನ್ನ ಬೈಕ್ ಏರಿ ನಗರದ ಹೊರವಲಯದ ಹಳೆಯ ಶೆಡ್ಗೆ ಹೋಗುತ್ತಾನೆ. ಅಲ್ಲಿ ಒಬ್ಬ ವ್ಯಕ್ತಿ ಗಾಬರಿಯಿಂದ ತನ್ನ ಲಾರಿಯ ಬಣ್ಣ ಬದಲಿಸಲು ಪ್ರಯತ್ನಿಸುತ್ತಿರುತ್ತಾನೆ. ಅವನೇ ಅಪಘಾತ ಮಾಡಿದ ಡ್ರೈವರ್. ಉಲ್ಲಾಸ್ ಅವನ ಕಾಲರ್ ಹಿಡಿದು ಎಳೆದುಕೊಂಡು ಬರುತ್ತಾನೆ. ಡ್ರೈವರ್, ಸರ್, ಅದು ಅಚಾನಕ್ಕಾಗಿ ನಡೆದಿದ್ದು ಸರ್, ನನ್ನನ್ನು ಬಿಟ್ಬಿಡಿ. ಉಲ್ಲಾಸ್ ಬಲವಾಗಿ ಒಂದು ಪಂಚ್ ಕೊಟ್ಟು, ಅಚಾನಕ್ ಅಲ್ವೋ, ಆಕ್ಸಿಡೆಂಟ್ ಮಾಡೋ ಮೊದಲು ನೀನು ಯಾರ ಜೊತೆ ಫೋನ್ನಲ್ಲಿ ಮಾತಾಡಿದ್ದೆ ಅಂತ ಗೊತ್ತು. ಈಗಲೇ ಸತ್ಯ ಹೇಳು, ಇಲ್ಲ ಅಂದರೆ ನಿನ್ನ ಪೊಲೀಸರಿಗೆಲ್ಲ ರೊಚ್ಚಿಗೆದ್ದಿರೋ ಶ್ಲೋಕ್ಗೆ ಕೈ ಒಪ್ಪಿಸ್ತೀನಿ. ಡ್ರೈವರ್ ಭಯದಿಂದ ನಡುಗುತ್ತಾ ಮೋನಿಕಾಳ ಹೆಸರನ್ನು ಬಾಯ್ಬಿಡುತ್ತಾನೆ. ಸರ್, ಆ ಮೋನಿಕಾ ಮೇಡಮ್ ನನಗೆ 2 ಲಕ್ಷ ರೂಪಾಯಿ ಆಸೆ ತೋರಿಸಿ ಕೆಲಸ ಮಾಡಿಸಿದ್ರು ಸರ್. ಉಲ್ಲಾಸ್ ಡ್ರೈವರ್ನನ್ನು ಮತ್ತು ಆಡಿಯೋ ರೆಕಾರ್ಡಿಂಗ್ ಸಮೇತ ಪೊಲೀಸ್ ಸ್ಟೇಷನ್ಗೆ ಹೋಗುತ್ತಾನೆ. ಅಲ್ಲಿಗೆ ಶ್ಲೋಕ್, ದೀಪು ಮತ್ತು ಚೈತ್ರ ಕೂಡ ಬರುತ್ತಾರೆ. ಶ್ಲೋಕ್ಗೆ ಸತ್ಯ ತಿಳಿಯುತ್ತಿದ್ದಂತೆ ಅವನ ಕಣ್ಣಲ್ಲಿ ಬೆಂಕಿ ಉರಿಯುತ್ತದೆ. ಪೊಲೀಸರು ತಕ್ಷಣ ಮೋನಿಕಾಳ ಮನೆಗೆ ಹೋಗಿ ಅವಳನ್ನು ಅರೆಸ್ಟ್ ಮಾಡುತ್ತಾರೆ. ಮೋನಿಕಾ ತನ್ನ ತಂದೆಯ ರಾಜಕೀಯ ಪ್ರಭಾವ ಬಳಸಲು ಪ್ರಯತ್ನಿಸುತ್ತಾಳೆ. ಮೋನಿಕಾ ತಂದೆ, ಇನ್ಸ್ಪೆಕ್ಟರ್, ನಿಮಗೆ ಗೊತ್ತಾ ನಾನು ಯಾರಂತ? ನನ್ನ ಮಗಳ ಮೇಲೆ ಕೈ ಹಾಕಬೇಡಿ. ಉಲ್ಲಾಸ್, ಅಂಕಲ್, ನಿಮ್ಮ ರಾಜಕೀಯ ಪವರ್ ಈ ಸಲಿ ಕೆಲಸ ಮಾಡಲ್ಲ. ಯಾಕಂದ್ರೆ ಸಾಕ್ಷಿ ಕೊಟ್ಟಿರೋದು ಮತ್ತಾರೂ ಅಲ್ಲ,
ನಾನೇ ನಿಮ್ಮ ಮಗಳು ಒಬ್ಬಳು ಕೊಲೆಗಡಕಿ ಅನ್ನೋದಕ್ಕೆ ಈ ಡ್ರೈವರ್ ಸಾಕ್ಷಿ. ಮೋನಿಕಾಳನ್ನು ಪೊಲೀಸರು ಎಳೆದುಕೊಂಡು ಹೋಗುವಾಗ ಅವಳು ಹತಾಶೆಯಿಂದ ಕಿರುಚುತ್ತಾಳೆ. ಅವಳ ಅಹಂಕಾರ ಮಣ್ಣು ಪಾಲಾಗುತ್ತದೆ. ಪೊಲೀಸ್ ಸ್ಟೇಷನ್ನಿಂದ ಹೊರಬರುವಾಗ ಶ್ಲೋಕ್ ಉಲ್ಲಾಸ್ ಎದುರು ಬರುತ್ತಾನೆ. ಇಬ್ಬರು ಒಬ್ಬರನ್ನೊಬ್ಬರು ದಿಟ್ಟಿಸಿ ನೋಡುತ್ತಾರೆ. ಶ್ಲೋಕ್, ಉಲ್ಲಾಸ್ ಥ್ಯಾಂಕ್ ಯು ಅನ್ನೋ ಮಾತು ಬಹಳ ಚಿಕ್ಕದಾಗುತ್ತದೆ. ಇವತ್ತು ನೀನು ಮೋನಿಕಾಳನ್ನು ಹಿಡಿದುಕೊಟ್ಟಿದ್ದು ಮಾತ್ರವಲ್ಲ, ನ್ಯಾಯದ ಪರವಾಗಿ ನಿಂತಿದ್ದೀಯ. ಉಲ್ಲಾಸ್, ಶ್ಲೋಕ್, ನಾನು ಅವತ್ತೇ ಹೇಳಿದ್ದೆ ನನಗೆ ನಿನ್ನ ಮೇಲೆ ಸ್ಪರ್ಧೆ ಇತ್ತು. ಆದರೆ ಇಂತಹ ನೀಚ ಕೆಲಸ ಮಾಡೋರಿಗೆ ಸಪೋರ್ಟ್ ಮಾಡೋ ಕೆಟ್ಟ ಗುಣ ಇಲ್ಲ. ಈಗ ಆರೋಹಿ ಬೇಗ ಎಚ್ಚರವಾಗ್ಲಿ ಅಂತ ಪ್ರಾರ್ಥಿಸೋಣ. ಇಬ್ಬರು ಹಗೆತನ ಮರೆತು ಕೈ ಕುಲುಕುತ್ತಾರೆ. ದೀಪು ಮತ್ತು ಚೈತ್ರ ಈ ದೃಶ್ಯ ನೋಡಿ ಖುಷಿಯಾಗ್ತಾರೆ. ಆಸ್ಪತ್ರೆಗೆ ವಾಪಸ್ ಬಂದ ಶ್ಲೋಕ್ ಆರೋಹಿಯ ಕೈ ಹಿಡಿದು ಅವಳ ಕಿವಿಯಲ್ಲಿ ಮೆಲ್ಲಗೆ ಮಾತನಾಡುತ್ತಾನೆ. ಶ್ಲೋಕ್, ಆರೋಹಿ, ನಿನಗೆ ಅನ್ಯಾಯ ಮಾಡಿದವರಿಗೆ ಶಿಕ್ಷೆ ಆಗಿದೆ. ಈಗ ನೀನು ಎದ್ದು ಬರಬೇಕು. ನಿನಗೋಸ್ಕರ ಎಲ್ಲರೂ ಕಾಯ್ತಿದ್ದಾರೆ. ಶ್ಲೋಕ್ ಈ ಮಾತು ಹೇಳ್ತಿದ್ದಂತೆ ಆರೋಹಿಯ ಕೈ ಬೆರಳುಗಳು ಲಘುವಾಗಿ ಅಲುಗಾಡುತ್ತವೆ. ಇದನ್ನು ಗಮನಿಸಿದ ಶ್ಲೋಕ್ ಗಾಬರಿಯಿಂದ ಡಾಕ್ಟರನನ್ನು ಕರೆಯುತ್ತಾನೆ. ಆರೋಹಿ ಕಣ್ಣು ಬಿಟ್ಟ ತಕ್ಷಣ ಶ್ಲೋಕ್ ಸಂಭ್ರಮದಿಂದ ಅವಳ ಕೈ ಹಿಡಿಯುತ್ತಾನೆ. ಆರೋಹಿ, ಕಣ್ಣು ಬಿಟ್ಟೆಯಾ? ನನಗೆ ಗೊತ್ತು ನೀನು ನನ್ನನ್ನು ಬಿಟ್ಟು ಹೋಗಲ್ಲ ಅಂತ ಎನ್ನುತ್ತಾನೆ. ಕಣ್ಣೀರು ಹಾಕುತ್ತಾನೆ. ಆದರೆ ಆರೋಹಿ ಅವನ ಕೈಯನ್ನು ಮೆಲ್ಲಗೆ ಬಿಡಿಸಿಕೊಳ್ಳುತ್ತಾಳೆ. ಅವಳ ಕಣ್ಣಲ್ಲಿ ಪ್ರೀತಿ ಇರಲಿಲ್ಲ, ಬದಲಾಗಿ ಅತಿವಾದ ಗೊಂದಲ ಮತ್ತು ಅಪರಿಚಿತ ಭಾವವಿತ್ತು. ಆರೋಹಿ, ನೀವು ಯಾರು? ನಾನು ಎಲ್ಲಿ ಇದ್ದೀನಿ? ನನ್ನ ಅಪ್ಪ ಅಮ್ಮ ಎಲ್ಲಿ? ಈ ಮಾತು ಕೇಳಿದ ಶ್ಲೋಕ್ನ ಎದೆ ನಡುಗಿ ಹೋಗುತ್ತದೆ. ಅವಳಿಗೆ ತನ್ನ ಹೆಸರನ್ನು ಹೊರತುಪಡಿಸಿ ಕಳೆದ 2 ವರ್ಷಗಳ ಕಾಲೇಜಿನ ಜೀವನ, ಶ್ಲೋಕ್ನ ಪ್ರೀತಿ ಮತ್ತು ಆ ಆಘಾತದ ಬಗ್ಗೆ ಯಾವುದು ನೆನಪಿಲ್ಲ. ಡಾಕ್ಟರ್ ತಪಾಸಣೆ ಮಾಡಿದ ನಂತರ ಶ್ಲೋಕ್ ಮತ್ತು ಅವಳ ತಂದೆ ತಾಯಿಯನ್ನು ಹೊರಗೆ ಕರೆಯುತ್ತಾರೆ. ಡಾಕ್ಟರ್, ಆರೋಹಿಯ ಮೆದುಳಿಗೆ ಆದ ಏಟಿನಿಂದ ಅವಳಿಗೆ ರೆಟ್ರೋಗ್ರೇಡ್ ಅಮ್ನೇಷಿಯಾ ಆಗಿದೆ. ಅವಳಿಗೆ ತನ್ನ ಬಾಲ್ಯ ಮತ್ತು ಪೋಷಕರು ನೆನಪಿದ್ದಾರೆ, ಆದರೆ ಇತ್ತೀಚಿನ ಕೆಲವು ವರ್ಷದ ನೆನಪು ಸಂಪೂರ್ಣ ಮಾಸಿ ಹೋಗಿದೆ. ನೀವು ಅವಳ ಮೇಲೆ ಒತ್ತಡ ಹಾಕಬೇಕು. ಕಾಲವೇ ಎಲ್ಲವನ್ನು ನಿರ್ಧರಿಸಬೇಕು. ಶ್ಲೋಕ್ ರೂಮಿನ ಕಿಟಕಿಯ ಹತ್ತಿರ ನಿಂತು ಅಳುತ್ತಿರುತ್ತಾನೆ. ಅವನಿಗೆ ತಾನು ಅವಳ ರ್ಯಾಂಕ್ ಬಂದಿದ್ದಕ್ಕೆ ಸಂಭ್ರಮಿಸಿದ್ದು, ಲಾಂಗ್ ಡ್ರೈವ್ ಹೋಗಿದ್ದು, ತನ್ನ ಪ್ರೀತಿಯ ಮಾತುಗಳು ಯಾವುದೂ ಅವಳಿಗೆ ನೆನಪಿಲ್ಲ ಎಂಬುದು ಜೀರ್ಣಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ದೀಪು ಮತ್ತು ಚೈತ್ರ ಅಲ್ಲಿಗೆ ಬಂದು ಅವನನ್ನು ಸಮಾಧಾನ ಪಡಿಸುತ್ತಾರೆ. ಚೈತ್ರ, ಶ್ಲೋಕ್ ಅವಳಿಗೆ ನೀನು ಯಾರು ಅಂತ ನೆನಪಿಲ್ಲದೆ ಇರ್ಬೋದು, ಆದರೆ ನಿನ್ನ ಪ್ರೀತಿ ಸುಳ್ಳಲ್ಲ ಅಲ್ವಾ? ಅವಳಿಗೆ ಹಳೆಯದನ್ನು ನೆನಪಿಸೋ ಬದಲು ಹೊಸದಾಗಿ ಅವಳ ಪ್ರೀತಿ ಗೆಲ್ಲೋಕೆ ಟ್ರೈ ಮಾಡು. ದೀಪು, ಹೌದು ಬಾಸ್, ನೀನು ಫಸ್ಟ್ ಟೈಮ್ ಅವಳನ್ನು ಹೇಗೆ ಇಂಪ್ರೆಸ್ ಮಾಡಿದೆಯೋ, ಈಗ ಸೆಕೆಂಡ್ ಇನ್ನಿಂಗ್ಸ್ ಶುರು ಮಾಡು. ಈ ಕಥೆಯನ್ನು ವೀಕ್ಷಿಸಿದ ನಂತರ ದಯಮಾಡಿ ನಮಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.